ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಆಮೆನ್. ಎಷ್ಟು ಜನ ನಂಬ್ತೀರಾ ಈ ವರ್ಷದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ ಎಂಬುದಾಗಿ? ವಾಗ್ದಾನ ನೆನಪಿದೆಯಾ? ಅಟ್ಲೀಸ್ಟ್ ಮೊದಲನೇ ತಿಂಗಳು ಮರಿಬಾರ್ದು, ಆಮೇಲೆ 2ನೇ ತಿಂಗಳು 3ನೇ ತಿಂಗಳು ಆಗ್ತದಂಗೆ ಮರ್ತು ಬಿಡ್ಬೋದು, ಮರಿಬಾರ್ದು. ಬಟ್ ದೇವರು ಮಾಡಿರುವ ವಾಗ್ದಾನಗಳು ಆತ ನೆರವೇರಿಸುವಂಥ ದೇವರು, ಆತನು ನಂಬಿಗಸ್ತನಾದ ದೇವರು. ಆಮೇನ್. ಏನಂತ ವಾಗ್ದಾನ ಮಾಡಿದರೆ? ಯೋಹಾನನ ಬರೆಸುವಾರ್ತೆ 1ನೇ ಅಧ್ಯಾಯದಿಂದ ಯೇಸು ನತ್ತನೊಟ್ಟಿಗೆ ಅದು ಸಂಭಾಷಣೆಯಲ್ಲಿ ನಡೆದಂಥ ವಾಗ್ದಾನಗಳನ್ನು ನಾವು ಹೊಂದಿಕೊಂಡಿದ್ದೇವೆ. ಯೇಸುಸ್ವಾಮಿ ನತ್ತನಲ್ಲಿಗೆ ನೋಡಿ ಯಾವ ರೀತಿಗೆ ಹೇಳಿದರು, ಯು ಶಾಲ್ ಸಿ ಗ್ರೇಟರ್ ಥಿಂಗ್ಸ್ ದ್ಯಾನ್ ದೀಸ್, ಇದಕ್ಕಿಂತಲೂ ಹೆಚ್ಚಿನ ಮಾತ್ಕಾರ್ಯಗಳನ್ನು ನೀನು ಕಾಣುವಿ ಎಂಬುದಾಗಿ. ಆಮೇಲೆ ಎಷ್ಟು ಜನ ನಂಬ್ತೀರಾ ಈ ವರ್ಷವು ನನ್ನ ಜೀವನದಲ್ಲಿ ಹಿಂದೆಂದಿಗೂ ಕಾಣದಂಥ ಮಾತ್ಕಾರ್ಯಗಳನ್ನು ನಾನು ಕಾಣ್ತೇನೆ, ನನ್ನ ದೇವರು ನನಗಾಗಿ ಮಾಡ್ತಾರೆ ಎಂಬುದಾಗಿ ಎಷ್ಟು ಜನ ನಂಬ್ತೀರಾ? ಆಮೇಲೆ 2ನೇ ದೇವರು ಹೇಳ್ತಾರೆ, ಆಕಾಶವು ತೆರೆಯಲ್ಪಡೋದನ್ನು ನೀವು ಕಾಣ್ತೀರ ಎಂಬುದಾಗಿ, ಪರಲೋಕವು ತೆರೆಯಲ್ಪಡೋದನ್ನು ಕಾಣ್ತೀರ ಎಂಬುದಾಗಿ. ಎಷ್ಟು ಜನ ಬಯಸ್ತೀರಾ ನಿಮ್ಮ ಜೀವಿತಗಳ ಮೇಲೆ ಪರಲೋಕವು ತೆರೆಯಲ್ಪಡೋದನ್ನು ಎಷ್ಟು ಜನ ಕಾಣಬೇಕೆಂಬುದಾಗಿ ಎಷ್ಟು ಜನ ಬಯಸ್ತೀರಾ? ಪರಲೋಕ ತೆರೆಯಲ್ಪಟ್ಟಾಗ ಆತನ ಆತ್ಮನು ಸುರಿಸಲ್ಪಡ್ತಾನೆ. ಪರಲೋಕ ತೆರೆಯಲ್ಪಡುವಾಗ ಆತನ ದಯೆ, ಆತನ ಪ್ರೀತಿ, ಆತನ ಕೃಪೆ, ಆತನ ಅದ್ಭುತಗಳು, ಆತನ ಆಶೀರ್ವಾದಗಳು ಯಾವುದೇ ಅಡೆತಡೆಗಳಿದೆ ನಮ್ಮ ಜೀವಿತಗಳ ಮೇಲೆ ಬರುವಂಥದ್ದಾಗಿರ್ತವೆ. ಆಮೇನ್. ಹಲ್ಲೆಲೂಯಾ. ಆದರೆ ಈ ವಾಗ್ದಾನಗಳನ್ನು ನಂಬೋಣ, ಪ್ರತಿದಿನ ಅವುಗಳನ್ನು ಅರಿಕೆ ಮಾಡುವಂಥರಾಗೋಣ. ಅಂದರೆ ಈ ವಾಗ್ದಾನಗಳು ಬಂದಷ್ಟು ಮಾತ್ರಕ್ಕೆ ಈ ವರ್ಷದಲ್ಲಿ ಯಾವುದೇ ಕಷ್ಟಗಳಿರೋದಿಲ್ಲ, ಯಾವುದೇ ನೋವಿರಲ್ಲ, ಯಾವುದೇ ಸವಾಲುಗಳಿರಲ್ಲ, ಯಾವುದೇ ರೋಗಗಳು ಬರಲ್ಲ, ಯಾವುದೇ ಅಪಾಯ ಬರಲ್ಲ, ಯಾವ ಸಂದಿಗ್ಧ ಪರಿಸ್ಥಿತಿ ಬರಲ್ಲ, ಯಾವ ಕಷ್ಟ ಬರಲ್ಲ, ಯಾವ ನಷ್ಟ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವೆಲ್ಲ ಬಂದರೂ ಕೂಡ ಅದನ್ನು ಎದುರಿಸುವುದಕ್ಕೆ ನಮ್ಮಲ್ಲಿ ಏನಿದೆ? ದೇವರ ವಾಗ್ದಾನಗಳಿವೆ. ಹಲ್ಲೆಲೂಯಾ. ದೇವರ ವಾಗ್ದಾನಗಳ ನಂಬಿಕೆಯ ಮೂಲಕ, ದೇವರ ಆತ್ಮನ ಶಕ್ತಿಯಿಂದ, ದೇವರ ಇಬ್ಬಾಯಿ ಕತ್ತಿಯಾಗಿರುವ ವಾಕ್ಯದಿಂದ ಏನೇ ಬಂದರೂ ಕೂಡ ಅದಕ್ಕೆ ಹೆದರದೆ, ಬೆದರದೆ, ಅಂಜದೆ ಅವುಗಳನ್ನು ಎದುರಿಸಿ ನಾವು ಜಯಶೀಲರಾಗುವುದಕ್ಕಾಗಿ ದೇವರ ನಮ್ಮ ಕರೆದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಜೋರ ಚಪ್ಪಲಿ ತುಟ್ಟುತ್ತಾ ದೇವರ ನಾಮನ ಮಹಿಮೆಪಡಿಸೋಣ. ಆಮೆನ್. ಸಣ್ಣ ಪುಟ್ಟ ಅದು ಆ ಕಷ್ಟಗಳು ಬರ್ಬೋದು, ದೊಡ್ಡದು ಬರ್ಬೋದು, ಬಟ್ ನಾವು ಅದನ್ನು ಎದುರಿಸೋದಕ್ಕೆ ಸಿದ್ಧ ಇರಬೇಕು. ಆಮೆನ್. ಹಲ್ಲೆಲೂಯಾ. ಇವತ್ತು ಆಕಾಶವು ತೆರೆಯಲ್ಪಟ್ಟಾಗ, ಪರಲೋಕವು ತೆರೆಯಲ್ಪಟ್ಟಾಗ ಏನೆಲ್ಲ ನಡೆಯುತ್ತೆ ಅನ್ನೋ ವಿಷಯನ ಮುಂದುವರಿದು ನಿಮ್ಮ ಬಳಿಯಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಯಾಕೋಬಿನ ಜೀವಿತದಲ್ಲಿ ನಡೆದಂಥ ಘಟನೆಯನ್ನು ನಿಮ್ಮ ಮುಂದೆ ನಾನು ತರಲು ಬಯಸ್ತೇನೆ. ಇವತ್ತು ಏನು ಹೇಳೋಕ್ಕೆ ಬಯಸ್ತೇನೆ ಅಂದರೆ, ಪರಲೋಕವು ನಮ್ಮ ಜೀವಿತ ತೆರೆಯಲ್ಪಟ್ಟಾಗ ನಮ್ಮ ರಾತ್ರಿಯ ಕತ್ತಲೆಯ ಜೀವಿತದ ಅನುಭವವು ಅದು ಬೆಳಕಿನ ಅನುಭವವಾಗಿ ದೇವರು ಮಾರ್ಪಡಿಸ್ತಾನೆಂಬುದಾಗಿ. ಆಮೇನ್. God is able to lead us from dark night to dawn experience. ಅಂದರೆ ಸೂರ್ಯ ಅಸ್ತಮವಾಗಿ ರಾತ್ರಿ ಆದಾಗ ನಾವು ಕತ್ತಲನ್ನು ಅನುಭವಿಸ್ತೇವೆ. ಆ ಒಂದು ಕತ್ತಲಿನಿಂದ ಮತ್ತೆ ಯಾವ ರೀತಿಯಾಗಿ ಸೂರ್ಯ ಉದಯ ಆದಾಗ ಬೆಳಕು ಯಾವ ರೀತಿಯಾಗಿ ಬರುತ್ತೋ ಆ ಒಂದು ಅನುಭವಕ್ಕೆ ದೇವರು ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ. ಯಾಕೋಬರ ಜೀವನದಲ್ಲಿ ಒಂದು ಘಟನೆ ನಡೆಯಿತು. ಯಾವುದು ನಾವು ಓದ್ತೇವೆ, ಆದಿಕಾಂಡ 28ನೇ ಅಧ್ಯಾಯ 10ರಿಂದ 29ನೇ ಅಧ್ಯಾಯ 1ನೇ ವಚನದವರೆಗೆ ಎಲ್ಲರೂ ಕೂಡ ಅದು ನೋಡೋಣ. ಈ ಒಂದು ಪೂರ್ತಿಯಾಗಿ ಓದ್ತೇನೆ, ಅದನ್ನು ಕೇಳಿಸ್ಕೊಳ್ಳಿ. ಅದರಿಂದ ಇವತ್ತು ನಮ್ಮ ಜೀವಿತವನ್ನು ದೇವರ ಕತ್ತಲೆಯಿಂದ ಬೆಳಕಿಗೆ ಯಾವ ರೀತಿಯಾಗಿ ನಡೆಸ್ತಾನೆ, ಸೂರ್ಯ ಅಸ್ತಮಯದಿಂದ ಸೂರ್ಯ ಉದಯದ ಅನುಭವಕ್ಕೆ ದೇವರು ಯಾವ ರೀತಿಯಾಗಿ ನಡೆಸ್ತಾರೆ ಎಂಬುದನ್ನು ನಾವು ಕಲ್ತ್ಕೊಳ್ಳೋಣ. ಆದಿಕಾಂಡ 28ನೇ ಅಧ್ಯಾಯ 10ರಿಂದ. ಆಗ ಯಾಕೋಬನು ಹಾರಾನಿಗೆ ಹೋಗಬೇಕೆಂದು ಬೆರ್ಷೆಬದಿಂದ ಹೊರಟನು. ಇಲ್ಲಿ ಯಾಕೋಬಿನ ಒಂದು ಜೀವಿತದಲ್ಲಿ ಏನಾಗ್ತಾ ಇದೆ ಅಂದರೆ, ಎಲ್ಲರೂ ಕೇಳಿಸ್ಕೊಳ್ಳಿ, ಆತನು ತನ್ನ ಅಣ್ಣನಿಗೆ ಮೋಸ ಮಾಡಿದ್ದಾನೆ, ತಂದೆಗೆ ಮೋಸ ಮಾಡಿದ್ದಾನೆ. ಅಣ್ಣನಿಗೆ ಸಲ್ಲಬೇಕಾದಂಥ ಬರಬೇಕಾದ ಆಶೀರ್ವಾದಗಳನ್ನು ಈತರು ನಾನೇ ಏಸಾವನೆಂಬುದಾಗಿ ಹೇಳಿ ಅಣ್ಣನಿಗೆ ಮೋಸ ಮಾಡಿ, ತಂದೆಗೂ ಕೂಡ ಮೋಸ ಮಾಡಿ ಆಶೀರ್ವಾದಗಳನ್ನು ಪಡ್ಕೊಂಡ. ಅಣ್ಣ ಸುಮ್ಮನೆ ಇರ್ತಾನ? ಅಣ್ಣನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ, ಸಿಟ್ಟು ಬಂದಿದೆ, ಅವ್ರನ್ನ ಕೊಂದು ಬಿಡಬೇಕನ್ನೋದೇ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಬಟ್ ತಂದೆ ಇನ್ನೇನು ಸಾಯೋ ವಯಸ್ಸಿಗೆ ಬಂದುಬಿಟ್ಟಿದ್ದಾರೆ. ಸಾಯೋ ವಯಸ್ಸಲ್ಲಿ ಪಾಪ ಯಾಕೆ ಅವರಿಗೆ ದುಃಖ ತರುವಂಥದ್ದು? ಅವನ ತಂದೆ ಮೇಲಿದ್ದಂಥ ಗೌರವ ಪ್ರೀತಿಯಿಂದ ಸತ್ತ ಮೇಲೆ ಇವನ್ನ ಸಾಯಿಸ್ಬಿಡ್ಬೇಕೆಂಬುದಾಗಿ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಅಣ್ಣ. ಈ ಪ್ಲ್ಯಾನ್ ಯಾರಿಗೆ ಗೊತ್ತಾಯಿತು? ಅವ್ರ ತಾಯಿಗೆ ಗೊತ್ತಾಯಿತು, ಯಾಕೋಬನ ತಾಯಿಗೆ ಗೊತ್ತಾಯಿತು, ರೆಬೆಕ್ಕಾಗೆ. ರೆಬೆಕ್ಕ ಕರೆದು ಯಾಕೋಬನಿಗೆ, ನೋಡಪ್ಪ ನಿಮ್ಮ ಅಣ್ಣ ಸಾಯ್ಬೇಕಂತ ಇದ್ದಾನೆ,
ಒಂದೇ ದಿನದಲ್ಲಿ ಇಬ್ಬರು ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನೀನು ಅವನು ಸಾಯಿಸ್ತೀಯ, ನೀನು ಅವನು ಸಾಯಿಸಿದ ಮೇಲೆ ಊರವರೆಲ್ಲ ಸುಮ್ಮನೆ ಬಿಡ್ತಾರ, ಅವ್ರು ನಿನ್ನನ್ನು ಸಾಯಿಸ್ತಾರೆ. ಒಂದೇ ದಿನದಲ್ಲಿ ಇಬ್ಬರು ಮಕ್ಕಳನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ನೀನು ನನ್ನ ಸಹೋದರರ, ನನ್ನ ಒಂದು ತವರೂರಿಗೆ ನೀನು ಹೋಗು, ಹರಾನ್ ಎಂಬ ಊರು. ಅಲ್ಲಿ ಅವ್ರು ಎಲ್ಲಿದ್ರು, ಅವರು ಬೀರ್ಷೆಬಾ ಅಂದ ಒಂದು ಸ್ಥಳದಲ್ಲಿದ್ದರು. ಆರಾನ್ ಎಂಬ ಊರಿಗೆ ಹೋಗು. ಆರಾನ್ ಎಷ್ಟು ದೂರ ಇದೆ ಗೊತ್ತಾ? 900 ಕಿಲೋಮೀಟ್ರು, ಸುಮಾರು 500 ಮೈಲು ದೂರ. ಅಷ್ಟು ದೂರ ನೀನು ಹೋಗ್ಬಿಡು, ಕಾಣಿಸ್ಕೋಬೇಡ ಇಲ್ಲಿ. ಆಮೇಲೆ ನಿಮ್ಮ ಅಣ್ಣನ ಕೋಪ ತಣ್ಣಗಾದಾಗ ಮತ್ತೆ ನೀನು ಬರುವಂತೆ ನೀನು ಮಾಡು ಮತ್ತೆ ಬಾ ಎಂಬುದಾಗಿ ಕರಿತೇವೆ ನೀನು, ಆವಾಗ ನೀನು ಬಾ ಎಂಬುದಾಗಿ ಯಾಕೋಬನನ್ನು ಕಳಿಸ್ಕೊಡ್ತಾ ಇದ್ದಾರೆ. ಬೀರ್ಷೆಬಾಯಿಂದ ಆರಾನ್ಗೆ ಹೋಗ್ತಾ ಇದ್ದಾನೆ ಯಾಕೋಬನು. ಓಕೆ, 11ನೇ ವಚನ. ಅವನು ಪ್ರಯಾಣಾರ್ಥವಾಗಿ ಹೋಗುತ್ತಿರುವಾಗ ಹೊತ್ತು ಮುಳುಗಿದರಿಂದ ಆ ರಾತ್ರಿ ಅಲ್ಲಿಯೇ ಉಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿದನು. ಆ ಬೀರ್ಷೆಬೆಯಿಂದ ಸುಮಾರು 3-4 ದಿನ ಪ್ರಯಾಣ ಮಾಡಿದ್ದಾನೆ ಯಾಕೋಬನು. ಒಂದು ಸ್ಥಳದ ಹತ್ರ ಬಂದಿದ್ದಾನೆ, ಅದಕ್ಕೆ ಬೇತೇಲ್ ಎಂಬುದಾಗಿ ಮುಂದೆ ಹೆಸರಿಡ್ತಾನೆ. ಒಂದು ಸಾಧಾರಣವಾದ ಸ್ಥಳಕ್ಕೆ ಬಂದಿದ್ದಾನೆ. ರಾತ್ರಿ ಆಗಿದೆ, ಕತ್ತಲಾಗಿದೆ, ನಿದ್ದೆ ಬರ್ತಾ ಇದೆ, ಸುಸ್ತಾಗಿದೆ. 3 ದಿನ ಪ್ರಯಾಣ ಮಾಡಿದ್ದಾನೆ. ಪಾಪ ಅವ್ರ ತಾಯಿ ಏನೆಲ್ಲ ತಿಂಡಿ ಕಳಿಸ್ಕೊಟ್ಟಿದ್ರೋ ಗೊತ್ತಿಲ್ಲ, ಅದನ್ನಿಟ್ಕೊಂಡು ದೂರ ಪ್ರಯಾಣ ಹೊಟ್ಟಿದ್ದಾನೆ. ಸುಮಾರು 900 ಕಿಲೋಮೀಟರ್ ಅರ್ಥ ಮಾಡ್ಕೊಳ್ಳಿ. ಫ್ಲೈಟ್ ಇಲ್ಲ, ಟ್ರೈನ್ ಇಲ್ಲ, ಬಸ್ ಇಲ್ಲ, ಕಾರ್ ಇಲ್ಲ, ನಡ್ಕೊಂಡು ಹೋಗ್ಬೇಕು. ಪ್ರಾಬ್ಲಿ ಒಂಟೆ ಮೇಲೋ ಕತ್ತೆ ಮೇಲೋ ಪ್ರಯಾಣ ಮಾಡಿರ್ಬೋದು. ತಾಯಿ ಏನು ಕೊಟ್ಟಿರ್ತಾರೋ ಅದನ್ನೆಲ್ಲ ಪಡ್ಕೊಂಡು. ಈಗ ಕತ್ತಲಾಗಿದೆ, ಕತ್ತಲಲ್ಲಿ ಮಲ್ಕೊಳ್ಳೋಕ್ಕೆ ಹೊಟ್ಟಿದ್ದಾನೆ. ಅದನ್ನು ದಿಂಬೇನು ಕರ್ಲಾನ್ ಪಿಲ್ಲೋ ಅಲ್ಲ, ಕಲ್ಲನ್ನ ತಲೆ ದಿಂಬಾಗಿಟ್ಕೊಂಡು ಮಲಗಿದ್ದಾನೆ. ಈಗ ಇದು ಯಾವ ರೀತಿ ಇದೆ ಅಂದರೆ ಆತನ ಜೀವನದಲ್ಲಿ ಅದು ಕೇವಲ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಮಾತ್ರ ಅದು ಕತ್ತಲಿಲ್ಲ, ಆತನ ಜೀವಿತದಲ್ಲೂ ಕೂಡ ಕತ್ತಲೆಯ ಅನುಭವದಲ್ಲಿ ಆತ ಹೋಗ್ತಾ ಇದ್ದಾನೆ. ಹೌದು, ನ್ಯಾಚುರಲಿ ಆಲ್ಸೋ ಕತ್ತಲಾಗಿದೆ, ರಾತ್ರಿ ಬಂದಿದೆ. ಆತನ ಜೀವಿತದ ಅನುಭವ ಕೂಡ ಕತ್ತಲೆಯ ಅನುಭವದಲ್ಲಿ ಹಾದೋಗ್ತಾ ಇದ್ದಾನೆ. ಕತ್ತಲೆಯ ಅನುಭವದಲ್ಲಿ ಏನೆಲ್ಲ ನಡೀತು ಊಹಿಸ್ಕೊಳ್ಳಿ. ಯಾಕೋಬನ ಜೀವಿತವನ್ನು ಒಂದು ಸರಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆತನ ಸುಮಾರು ಹೇಳ್ತಾರೆ, ಬೈಬಲ್ ಸ್ಕಾಲರ್ಸ್ ಕಮೆಂಟೇಟರ್ಸ್ ಎಲ್ಲ ಹೇಳ್ತಾರೆ, ಅವನಿಗೆ 70 ವರ್ಷ ವಯಸ್ಸಾಗಿತ್ತು ಅಂತ. ಎಳೆ ಹುಡುಗೇನಲ್ಲ, 70 ವರ್ಷ ವಯಸ್ಸು. 70 ವರ್ಷ ವಯಸ್ಸಂದರೆ ಆ ದಿನಗಳಲ್ಲಿ ಅದು ಕಡಿಮೆನೇ ವಯಸ್ಸು, ಇವತ್ತಿನ 30 ವರ್ಷಕ್ಕೆ ಸಮಾನ. ಓಕೆ, ಮೊದಲನೇ ಬಾರಿ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಓಕೆ, 70 ವರ್ಷ ವಯಸ್ಸಿನಲ್ಲಿ ಈತನು ಮನೆ ಬಿಟ್ಟು ಪ್ರಾಬ್ಲಿ ಫಸ್ಟ್ ಟೈಮ್ ಆತನ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ನೀವೆಲ್ಲರೂ ಫಸ್ಟ್ ಟೈಮ್ ಮನೆ ಬಿಟ್ಟು ಹೋಗಿದ್ದ ಅನುಭವ ಜ್ಞಾಪಕ ಇದೆಯಾ ನಿಮಗೆ? ಯಾರು ಹೋಗಿಲ್ಲ ಇನ್ನು? ಮನೆ ಬಿಟ್ಟು ಹೋದಾಗ ಯಾವ ರೀತಿ ಇರುತ್ತೆ ಫಸ್ಟ್ ಟೈಮ್ ನಿಮಗೆ ಗೊತ್ತಿಲ್ಲ. ನಾನು ಸತಿ ಹೋಗಿದ್ದೆ ಬೆಂಗಳೂರು ಹೈದ್ರಾಬಾದಿಗೆ ಫಸ್ಟ್ ಟೈಮ್ ಹೋಗಿದ್ದೆ. ಅಲ್ಲಿ ಹೋಗಿದ್ದ ಫಸ್ಟ್ 3 ದಿನ ನನಗೆ ಹೋಮ್ ಸಿಕ್ಕಂದಿನ ಆಗ ಅರ್ಥ ಆಯಿತು ನನಗೆ. ಓಕೆ, ಮತ್ತೆ ಯಾವಾಗ ವಾಪಸ್ ನಮ್ಮ ಮನೆಗೆ ಬಂದುಬಿಡ್ಬೇಕು, ಮತ್ತೆ ನಮ್ಮ ಮನೆಗೆ ಅಪ್ಪ ಅಮ್ಮನ ನೋಡಬೇಕು. ಟೈಮ್ ಊಟ ಹಾಕೋರಿಲ್ಲ, ಬಟ್ಟೆ ಒಗೆಯೋರಿಲ್ಲ, ಪಾತ್ರೆ ತೊಳೆಯೋರಿಲ್ಲ. ಅನುಭವ ಆಗಿದೆಯಾ ನಿಮಗೆ? ಓಕೆ, ಪಾಪ ಇವನಿಗೆ ಆ ರೀತಿ ಅನುಭವ ಆಗಿರ್ಬೋದು ಒಬ್ಬಂಟಿಗನಾಗಿ. ಸೊ ಆ ಅನುಭವದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಾವು ನೋಡೋಣ. ಯಾಕೋಬನು ಯಾವ ರೀತಿ ಅನುಭವ? ಈ ಫಸ್ಟ್ ಆಫ್ ಆಲ್ ಈಸ್ ಗೋಯಿಂಗ್ ಥ್ರೂ ಲೋನ್ಲಿನೆಸ್. ಮೊದಲನೇದು, ಆತನು ಏಕಾಂಗಿಯಾಗಿದ್ದಾನೆ. ಸೊ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕತ್ತಲೆಯ ಅನುಭವದಲ್ಲಿ ಹಾದು ಹೋಗ್ತಾ ಇರುವಾಗ ಅಂದರೆ ನಾವು ಏಕಾಂಗಿ ಅನುಭವ ಅನಿಸುತ್ತೆ. ಆತನು ಅಪ್ಪ ಅಮ್ಮ ಅಣ್ಣ ಸ್ನೇಹಿತರು ಎಲ್ಲರೂ ಕೂಟ ಬಿಟ್ಟು ದೂರವಾಗಿ ಒಬ್ಬಂಟಿನಾಗಿದ್ದಾನೆ. ಆತನು ಹೋಗಬೇಕಂತ ಇರೋ ಸ್ಥಳ ಕೂಡ ದೂರವಾಗಿದೆ. ಈಗ ಆತನು ಒಬ್ಬಂಟಿನಾಗಿದ್ದಾನೆ. ಅನೇಕ ಸಾರಿ ನಮ್ಮ ಜೀವನದಲ್ಲೂ ಕೂಡ ಈ ರೀತಿಯಾಗಿ ಏಕಾಂಗಿ ಆಗಿಬಿಡ್ತೇವೆ, ಒಬ್ಬಂಟಿರಾಗಿರುತ್ತೆ. ಯಾರು ಕೂಡ ಸಹಾಯ ಮಾಡದಿರತಕ್ಕಂಥ ಪರಿಸ್ಥಿತಿಯಲ್ಲಿ, ಯಾರ ಹತ್ರ ಕೂಡ ಹೋಗಿ ಕಷ್ಟ ಹೇಳ್ಕೊಳ್ಳದಿರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಒಬ್ಬಂಟಿಗಾಗ್ಬಿಡ್ತೇವೆ. ವಿ ಫೀಲ್ ಲೋನ್ಲಿ. ಇಲ್ಲಿ ಯಾಕೋಬನಾಗೆ ಫಿಸಿಕಲಿ ಒಬ್ಬಂಟಿಗರಾಗಿ ಇಲ್ಲದೆ ಇರ್ಬೋದು. ಅನೇಕ ಸಾರಿ ನಾವು ಜನರಿಂದ ಸುತ್ತುವರೆದಿದ್ರು ಕೂಡ, ಅಣ್ಣ ತಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಸ್ನೇಹಿತರು ಎಲ್ಲ ಜೊತೆಗಿದ್ದರೂ ಕೂಡ ಅನೇಕ ಸಾರಿ ನಮ್ಮಲ್ಲಿ ನಾವು ಒಬ್ಬಂಟಿಗರಾಗಿದ್ದೇವೆ ಅನ್ನೋ ಅನುಭವ ಆಗುತ್ತೆ. ಆಗಿದೆಯಾ? ಯಾಕೋಬನು ಒಬ್ಬಂಟಿಗನಾಗಿದ್ದ, ಬಟ್ ನಾವು ಎಲ್ಲ ಜನರಿಂದ ಸುತ್ತುವರೆದ್ರು ಕೂಡ, ಸಭೆ ಇರ್ಬೋದು, ಸ್ನೇಹಿತರಿರ್ಬೋದು, ಎಲ್ಲ ಇದ್ದರೂ ಕೂಡ ನಮ್ಮ ಜೀವನದಲ್ಲಿ ನನಗೆ ಯಾರೂ ಇಲ್ಲ, ನನಗೆ ಕಷ್ಟ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ, ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ಅನ್ನೋ ಏಕಾಂಗಿಯಾದ ಪರಿಸ್ಥಿತಿಗೆ ನಾವು ಬರ್ತೇವೆ. ಯಾಕೋಬನ ಪರಿಸ್ಥಿತಿ ಅಂಥದ್ದು. ಎರಡನೇದು, ಆತನಿಗೆ ಭಯ. ಮೊದಲನೇದು, ಭಯಪಟ್ಟು ಓಡ್ತಾ ಇದ್ದಾನೆ. ಎಲ್ಲಿ ಅಲ್ಲಿದ್ದರೆ
ಅಣ್ಣ ಕೊಂದು ಬಿಡ್ತಾನೋ ಅನ್ನೋ ಭಯದಿಂದ ಓಡೋಗ್ತಾ ಇದ್ದಾನೆ. ಮುಂದೆ ಅನೇಕ ಭಯಗಳ ತನಕ ಕಾಡ್ತಾ ಇದೆ. ನನ್ನ ಭವಿಷ್ಯತ್ತು ಏನಾಗುತ್ತೋ, ನಾಳೆ ದಿನ ಏನಾಗುತ್ತೋ, ಅಲ್ಲಿ ನನ್ನ ಮಾವ, ಅವ್ರ ಕುಟುಂಬ, ಆ ಜನರನ್ನ ಎಂದಿಗೂ ಕೂಡ ನಾನು ನೋಡಿಲ್ಲ. ಹೊಸ ಸ್ಥಳ, ಹೊಸ ಜನ, ಯಾವ ರೀತಿ ನನ್ನ ಜೀವಿತ ಆಗುತ್ತೋ ಗೊತ್ತಿಲ್ಲ. ನನ್ನ ಭವಿಷ್ಯತ್ತು ಏನಾಗುತ್ತೋ, ನಾನು ನಾಳೆ ಅನ್ನೋದು ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆ ಭಯದಿಂದ ಆತನ ಮುಂದೆ ಹೋಗ್ತಾ ಇದ್ದಾನೆ. ಈ ರೀತಿ ಭಯ ಆಗಿದೆಯಾ ನಿಮಗೆ ಯಾವತ್ತಾದರೂ? ನಾಳೆ ದಿನ ಏನಾಗುತ್ತೋ, ನನ್ನ ಫ್ಯೂಚರ್ ಏನಾಗುತ್ತೋ, ನನ್ನ ಮಕ್ಕಳ ಭವಿಷ್ಯತ್ತು ಏನಾಗುತ್ತೋ, ನನ್ನ ಕೆಲಸ ಏನಾಗುತ್ತೋ, ನನ್ನ ವ್ಯಾಪಾರ ಏನಾಗುತ್ತೋ, ನನ್ನ ಮಕ್ಕಳ ಭವಿಷ್ಯತ್ತು ಏನಾಗುತ್ತೋ, ನನ್ನ ಮದುವೆ ಜೀವನ ಏನಾಗುತ್ತೋ, ನನ್ನ ಸಂಬಂಧಗಳು ಏನಾಗುತ್ತೋ, ಆ ರೀತಿಯಾದ ಭಯಗಳು ನಮ್ಮಲ್ಲಿ ಕಾಡ್ತವೆ. ಯಾಕೋಬನು ಆ ರೀತಿಯ ಅನುಭವದಲ್ಲಿ ಅದು ಹೋಗ್ತಾ ಇದ್ದಾನೆ. ಮೂರನೇದು ವಾಸ್ ಫೀಲಿಂಗ್ ಹೋಪ್ಲೆಸ್ನೆಸ್. ಯಾವುದೇ ನಿರೀಕ್ಷೆ ಇಲ್ಲ. ಆತನಿರೋ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಒಳ್ಳೇದಾಗುತ್ತೆ ಅನ್ನೋದು ಗೊತ್ತಿಲ್ಲ, ಆತನಿಗಿರೋ ಸಮಸ್ಯೆ ಬಗೆಹರಿಸಲ್ಪಡುತ್ತೆ ಅನ್ನೋದು ಗೊತ್ತಿಲ್ಲ, ಮತ್ತೆ ತನ್ನ ಮನೆಗೆ ಹಿಂದಿರುಗ್ತಾನೆ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ, ಮತ್ತೆ ವಾಪಸ್ ಬಂದು ತನ್ನ ತಂದೆ ತಾಯಿಯನ್ನು ಅಣ್ಣನ ಕಾಣ್ತಾನೆ ಎಂಬ ಗ್ಯಾರಂಟಿ ಕೂಡ ಇಲ್ಲ. ಹೋಪ್ಲೆಸ್, ನಿರೀಕ್ಷಣೆ ಇಲ್ಲ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಆ ರೀತಿಯ ಪರಿಸ್ಥಿತಿ ಎದುರಿಸ್ತೇವೆ. ನಮ್ಮ ಕಷ್ಟ ಬಗೆಹರಿಸಲ್ಪಡುತ್ತೆ ನಿರೀಕ್ಷೆ ಇಲ್ಲ. ನನಗೆ ಈ ಬಂದಿರತಕ್ಕಂಥ ಶೋಧನೆ ಮುಗಿಯುತ್ತೆ ಅನ್ನೋ ಒಂದು ನಿರೀಕ್ಷೆ ಇರೋದಿಲ್ಲ. ಆ ರೀತಿಯಾದ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕೊಂಡ್ಬಿಡ್ತೇವೆ. ನನ್ನ ಕುಟುಂಬ ರಕ್ಷಣೆ ಹೊಂದುತ್ತೆ ಅನ್ನೋ ನಿರೀಕ್ಷೆ ನಮಗಿರೋದಿಲ್ಲ, ನನ್ನ ಮಕ್ಕಳು ರಕ್ಷಣೆ ಹೊಂದ್ತಾರೆ ಎಂಬ ನಿರೀಕ್ಷೆ ನಮಗಿರೋದಿಲ್ಲ, ನಮ್ಮ ಗಂಡ ಹೆಂಡತಿ ಬದಲಾಗ್ತಾರೆ ಎಂಬ ನಿರೀಕ್ಷೆ ನಮಗಿರೋದಿಲ್ಲ, ನನ್ನ ವ್ಯಾಪಾರ, ನನ್ನ ಕೆಲಸದ ಪರಿಸ್ಥಿತಿ ಬದಲಾಗುತ್ತೆ ಅನ್ನೋ ನಿರೀಕ್ಷೆ ನಮಗಿರೋದಿಲ್ಲ, ನನ್ನ ರೋಗ ವಾಸಿಯಾಗುತ್ತೆ ಅನ್ನೋ ನಿರೀಕ್ಷೆ ನಮಗಿರೋದಿಲ್ಲ. ಆ ರೀತಿಯಾದ ನಿರೀಕ್ಷೆ ಇಲ್ಲದ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತೇವೆ. ಯಾಕೋಬನು ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾನೆ. ನಾಲ್ಕನೇದು, ಯು ವಾಸ್ ಗೋಯಿಂಗ್ ಥ್ರೂ ಗಿಲ್ಟ್. ಅಂದರೆ ಆತನ ಅಪರಾಧ ಮನೋಭಾವನೆಯಿಂದ ಹೋಗ್ತಾ ಇದ್ದಾನೆ. ಆತನ ಒಬ್ಬಂಟಿನಾಗಿದ್ದಾನೆ. ಆತನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ಬೋದು, ಯಾಕಾದರೂ ಹೋಗಿ ಸುಳ್ಳು ಹೇಳಿದ್ರು ನಮ್ಮ ತಂದೆಗೆ, ಇದೆಲ್ಲ ಬೇಕಾಗಿತ್ತಾ? ಆರಾಮಾಗಿ ಮನೇಲಿರ್ಬೋದಾಗಿತ್ತು, ಟೈಮ್ ಊಟ ಆಗ್ತಾಯಿದ್ರು ಅಪ್ಪ ಅಮ್ಮ, ಎಲ್ಲ ಚೆನ್ನಾಗಿತ್ತು, ನಾನು ಯಾಕೆ ಹೋಗಿ ಸುಳ್ಳು ಹೇಳಬೇಕಾಯಿತು? ಯಾಕೆ ಆ ತಂದೆ ಆಶೀರ್ವಾದಗಳನ್ನ ಕಳ್ಕೊಬೇಕಾಯಿತು? ನನ್ನ ಅಣ್ಣನಿಗೆ ಯಾಕೆ ಈ ರೀತಿಯಾಗಿ ಮೋಸ ಮಾಡಿದೆ? ಈ ಪರಿಸ್ಥಿತಿಯಲ್ಲಿ ಯಾಕೆ ನಾನು ಬರಬೇಕಾಗಿತ್ತು ಅನ್ನೋ ಯೋಚನೆ ಕೂಡ ಕಾದಿಡ್ಬೋದು. ಸೊ ಹಿ ವಾಸ್ ಗೋಯಿಂಗ್ ಥ್ರೂ ಗಿಲ್ಟ್.
ನಾನೇ. ನೀನು ಮಲಗಿರೋ ಭೂಮಿಯನ್ನು ನಿನಗೂ ನಿನ್ನ ಸಂತತಿಗೂ ಕೊಡುವೆನು. ನಿನ್ನ ಸಂತತಿಯು ಭೂಮಿಯ ಧೂಳಿನಷ್ಟು ಅಸಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನಿಂದಲೂ ನಿನ್ನ ಸಂತತಿಯಿಂದಲೂ ಭೂಮಿಯ ಎಲ್ಲ ಕುಲದವರು ಆಶೀರ್ವಾದ ಹೊಂದುವರು. ಇಗೋ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡಿ ಪುನಃ ಈ ದೇಶಕ್ಕೆ ಬರಮಾಡುವೆನು. ಏಕೆಂದರೆ ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂದನು. ಯಾಕೋಬನ ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ನೆಲೆಸಿದ್ದಾನೆ, ಇದು ನನಗೆ ತಿಳಿದೇ ಹೋಯಿತು ಎಂದನು. ಅವನು ಭಯಪಟ್ಟವನಾಗಿ, ಈ ಸ್ಥಳವು ಪವಿತ್ರವಾದದ್ದು, ಇದು ದೇವರ ಮನೆಯ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು ಎಂದನು. ಯಾಕೋಬನ ಬೆಳಗ್ಗೆ ಎದ್ದು ತನ್ನ ತಲೆದಿಂಬಾಗಿ ಇಟ್ಟುಕೊಂಡಿದ್ದ ಕಲ್ಲನ್ನು ತೆಗೆದುಕೊಂಡು ಅದನ್ನು ಸ್ತಂಭವಾಗಿ ನಿಲ್ಲಿಸಿ ಅದರ ಮೇಲೆ ಎಣ್ಣೆಯನ್ನು ಒಯ್ದನು. ಇದಲ್ಲದೆ ಅವನು ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಅದಕ್ಕಿಂತ ಮೊದಲು ಆ ಪಟ್ಟಣಕ್ಕೆ ಲೂಸ್ ಎಂದು ಹೆಸರಿತ್ತು. ಯಾಕೋಬನು ಅಲ್ಲಿ ಪ್ರಮಾಣ ಮಾಡಿ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ಉಣ್ಣುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ನನಗೆ ಕೊಟ್ಟು ತಿರುಗಿ ನನ್ನನ್ನು ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನಗೆ ದೇವರಾಗಿರುವನು. ಇದಲ್ಲದೆ ನಾನು ಸ್ತಂಭವಾಗಿ ನಿಲ್ಲಿಸಿದ ಆ ಕಲ್ಲು ದೇವರ ಮನೆಯಾಗುವುದು. ಆಗ ನೀನು ನನಗೆ ಕೊಡುವುದರಲ್ಲೆಲ್ಲ 10ರಲ್ಲಿ 1 ಭಾಗವನ್ನು ನನಗೆ ನಾನು ಖಂಡಿತವಾಗಿ ಕೊಡುವೆನು ಎಂದು ಹರಕೆ ಮಾಡಿಕೊಂಡನು. ವಾವ್, ಎಂಥ ಒಂದು ಅನುಭವ ಇದು. ರಾತ್ರಿ ಮಲಗಿದಾಗ ಒಂದು ಸಾಧಾರಣವಾದ ವ್ಯಕ್ತಿಯಾಗಿ ಮಲಗಿದ್ದಾನೆ, ನಿರೀಕ್ಷೆಯಿಲ್ಲದ ಮನುಷ್ಯನಾಗಿ ಮಲಗಿದ್ದಾನೆ. ಅದರ ಸಮಸ್ಯೆಗಳು ಬಗೆಹರಿಸುತ್ತಾ ಇಲ್ವೋ ಅನ್ನೊಂದು ಯೋಚನೆಯಿಂದ ಮಲಗಿದ್ದಾನೆ. ಚಿಂತೆಯಿಂದ, ನಿರೀಕ್ಷೆಯಿಂದ, ದುಃಖದಿಂದ, ಒಂದು ಸೋತು ಹೋದ ಮನೋಭಾವದಿಂದ, ಕುಗ್ಗಿ ಹೋದ ಮನೋಭಾವದಿಂದ, ನಿರಾಶೆಯಿಂದ ನಿಶ್ಶಕ್ತನಾಗಿ ಆತ ಮಲಗಿದ್ದಾನೆ. ಅಂಥ ಒಂದು ಸಮಯದಲ್ಲಿ ದೇವರ ದರ್ಶನವನ್ನು ಆತನ ಕಾಣ್ತಾ ಇದ್ದಾನೆ. ಆಮೇನ್, ಹಾಲೆಲೂಯಾ. ದೇವರು ಆ ರಾತ್ರಿಯ ಅನುಭವದಲ್ಲಿ ಇರುವಂಥ ನಮಗೆ ಈ ವರ್ಷದಲ್ಲಿ ಅನೇಕ ದರ್ಶನವನ್ನು ಕಾಣ್ತೇವೆ. ಆಮೇನ್, ಹಾಲೆಲೂಯಾ. ಆ ಏಣಿಯ ಮೇಲೆ ನಿಂತು ಯಾವ ರೀತಿಯಾಗಿ ದೇವರು ಯಾಕೋಬನೊಟ್ಟಿಗೆ ಮಾತನಾಡಿದರೋ ಈ ಮುಂಜಾನೆ ವೇಳೆಯಲ್ಲಿ ಅದೇ ದೇವರು ತನ್ನ ವಾಕ್ಯದ ಮುಖಾಂತರ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಹಾಲೆಲೂಯಾ. ನೀವು ಮಲ್ಕೊಂಡು ಆ ಕನಸು ಕಾಣಬೇಕಂತ ಇಲ್ಲ, ನೀವು ಮಲ್ಕೊಂಡು ಏನೋ ಒಂದು ಅಲೌಕಿಕವಾದ ಅನುಭವನ ಪಡ್ಕೋಬೇಕಂತ ಇಲ್ಲ. ಈಗಲೂ ಕೂಡ ನೀವು ಕುಳಿತು ರಾತ್ರಿಯ ಅನುಭವದಲ್ಲಿ ಹಾದು ಹೋಗುತ್ತಿರತಕ್ಕಂಥ ಯಾರೆಲ್ಲ ಇದ್ದೀರೋ ನೀವೆಲ್ಲರೂ ಕೂಡ ಆ ಸರ್ವಶಕ್ತನಾದ ದೇವರ ಸ್ವರವನ್ನು ಯಾಕೋಬನು ಯಾವ ರೀತಿಯಾಗಿ ಕೇಳಿದನೋ ಅದೇ ಸ್ವರವನ್ನು ಈ ಮುಂಜಾನೆ ವೇಳೆಯಲ್ಲಿ ನೀವು ಕೂಡ ಕೇಳ್ತಾ ಇದ್ದೀರಾ. ಈ ಒಂದು ಅನುಭವದಲ್ಲಿ ಏನೆಲ್ಲ ನಡೀತು, ಪರಲೋಕ ತೆರಲ್ಪಟ್ಟಾಗ ಯಾಕೋಬನಿಗೆ ಏನುಂಟಾಯಿತು? ಮೊದಲನೆಯದು, ಅದಕ್ಕೆ ಅರ್ಥ ಆಗ್ತಾ ಇದೆ, ದೇವರು ನನ್ನ ಸನ್ನಿಹವಾಗಿದ್ದಾನೆ. ಆಮೇನ್, ಹಾಲೆಲೂಯಾ. ಅನೇಕ ಅನ್ಕೋಬೋದು, ನಿಮ್ಮ ಕಷ್ಟ ಪರಿಸ್ಥಿತಿಗಳು ಕಣ್ಣೀರು ಎಲ್ಲ ಇರೋದ್ರಿಂದ ಅಂದ್ಕೊಳ್ತೇವೆ ದೇವರು ಬಹುಶಃ ನನ್ನಿಂದ ಭಾಳ ದೂರವಾಗಿದ್ದಾನೆ ಎಂಬುದಾಗಿ. ನೋ, ಅದು ಸುಳ್ಳು. ದೇವರು ನಮ್ಮ ಹತ್ತಿರ ಇದ್ದಾನೆ, ನಮ್ಮ ಪಕ್ಕದಲ್ಲೇ ಇದ್ದಾನೆ, ನಮ್ಮ ಜೊತೆಯಲ್ಲೇ ಇದ್ದಾನೆ. ಆ ಒಂದು ಅರ್ಥವನ್ನು ಯಾಕೋಬನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಏನು ಅರ್ಥ ನನಗೆ ಗೊತ್ತಿರಲಿಲ್ಲ, ಮಲ್ಕೊಂಡಾಗ ಅದನ್ನು ಹೇಳ್ತಾ ಇದ್ದಾನೆ, ಇದು ದೇವರ ಸ್ಥಳ ಎಂಬುದಂಗೆ ಗ್ರಹಿಸದೆ ಹೋದನೆ ನಾನು ಎಂಬುದಾಗಿ. ಇಲ್ಲಿ ನಾವು ಕುಳಿತಿರತಕ್ಕಂಥ ಸ್ಥಳ ಸಾಧಾರಣವಾದ ಸ್ಥಳ ಅಲ್ಲ. ನೋಡೋಕ್ಕೆ ಸಾಧಾರಣವಾಗಿರ್ಬೋದು, ಆರ್ಡಿನರಿ ಬಿಲ್ಡಿಂಗ್ ಎಲ್ಲ ಆರ್ಡಿನರಿ ಇಲ್ಲಿ. ಬಟ್ ಇಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ಯಾರು ಮಾತಾಡ್ತಾರೆ ನಿಮ್ಮ ಜೊತೆ? ದೇವರು, ದೇವರಾತ್ಮನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಯಾಕೊಬ್ಬರನ್ನ ಗ್ರಹಿಸಲಿಲ್ಲ, ಅನೇಕರು ಗ್ರಹಿಸೋದಿಲ್ಲ. ಎಲ್ಲರಿಗೆ ಸಾಧಾರಣ ಸ್ಥಳವಾಗಿ ಕಾಣ್ತಾ ಇರ್ಬೋದು, ಸಾಧಾರಣ ಮಾತುಗಳಾಗಿ ಕಾಣ್ತಾ ಇರ್ಬೋದು. ಬಟ್ ನೀವು ನಂಬುವುದಾದರೆ, ನೀವು ಗ್ರಹಿಸೋದಾದರೆ, ನೀವು ಕುಳಿತಿರೋ ಸ್ಥಳ ದೇವರಿರುವ ಸ್ಥಳ, ನೀವು ಕೇಳುತ್ತಿರತಕ್ಕಂಥ ಮಾತುಗಳು ದೇವರ ಮಾತುಗಳು. ಹಾಲೆಲೂಯಾ. ದೇವರು ನಿಮ್ಮಿಂದ ದೂರವಾಗಿಲ್ಲ, ದೇವರು ನಿಮ್ಮ ಹತ್ತಿರನೇ ಇದ್ದಾನೆ. ಆಮೇನ್, ಹಾಲೆಲೂಯಾ. ಏನೇ ಪರಿಸ್ಥಿತಿ ಇದ್ದರೂ ಕೂಡ ದೇವರೇ ಎಂಬುದಾಗಿ ನೋಡಿ ಕರೆಯುವಾಗ ಆತ ನಮ್ಮ ಸಹಾಯಕ್ಕೆ ಬರುವಂಥ ದೇವರು ಆತನಾಗಿದ್ದಾನೆ. ಆದರೆ ಅನೇಕ ಸಾರಿ ಕಷ್ಟ ಎಲ್ಲ ಬಂದಾಗ ದೇವರನ್ನು ಬಿಟ್ಟು, ದೇವರನ್ನು ಮರೆತು ಎಲ್ಲ ಕಡೆ ಓಡ್ತೇವೆ, ಎಲ್ಲರ ಬಳಿ ಹೋಗ್ತೇವೆ, ಏನೆಲ್ಲ ಮಾಡ್ತೇವೆ. ನಾವು ಮಾಡಬೇಕಾಗಿರೋದು ಒಂದೇ, ಕುಳಿತುಕೊಂಡು ದೇವರು ನೋಡುತ್ತಾ, ದೇವರೇ ನನ್ನ ಜೊತೆ ನೀನಿದ್ದೀಯಾ, ನನಗೆ ಸಹಾಯ ಮಾಡುವಂಥ ದೇವರು, ನನಗೆ ಬಲವನ್ನು ಕೊಡುವಂಥ ದೇವರು, ನನ್ನ ಆಶೀರ್ವಿಸುವಂಥ ದೇವರು, ನಂಬಿಗಸ್ತನಾದ ದೇವರು ನೀನು ಎಂಬುದಾಗಿ ಆತನ ನೋಡುತ್ತಾ ಆತನೊಟ್ಟಿಗೆ ಮಾತನಾಡಿದರೆ ಸಾಕು, ಆತನ ಕರೆದರೆ ಸಾಕು, ಪ್ರಾರ್ಥನೆ ಮಾಡಿದರೆ ಸಾಕು, ಕೂಗಿದರೆ ಸಾಕು, ನಮ್ಮ ಬಳಿಗೆ ಆತನು ಓಡಿ ಬರುವಂಥ ದೇವರಾಗಿದ್ದಾನೆ. ಆಮೇನ್, ಹಾಲೆಲೂಯಾ. ಎರಡನೇದು, ಗಾಡ್ ಇಸ್ ಡಿಟರ್ಮೈನ್ಡ್ ಟು ಬ್ಲೆಸ್ ಯು. ದೇವರು ಯಾಕೋಬನೊಟ್ಟಿಗೆ ಯಾಕೆ ಭೇಟಿ ಆಗ್ತಾ ಇರೋದು? ಈಗ ದೇವರ ಮಾತುಗಳು ಕೇಳಿದ್ರ? ದೇವರ ವಾಕ್ಯದಲ್ಲಿ ದೇವರು ಯಾಕೋಬನೊಟ್ಟಿಗೆ ಏನೆಲ್ಲ ಮಾತಾಡಿದ್ರು ಎಂಬುದಾಗಿ ಕೇಳಿಸ್ಕೊಂಡ್ರ? ಏನು ಮಾತಾಡಿದ್ರು? ಯಾಕೋಬನು ಏನು ಮಾಡಿ ಬಂದಿದ್ದಾನಲ್ಲಿ?
ಸುಳ್ಳು ಹೇಳಿ ಬಂದಿದ್ದಾನೆ, ಮೋಸ ಮಾಡಿ ಬಂದಿದ್ದಾನೆ. ಸೊ ದೇವ್ರು ಏನಂತ ಮಾತಾಡಬೇಕಾಯ್ತು ಅವನ ಜೊತೆ? ಲೇ ಪಾಪಿ, ಲೇ ಸುಳ್ಳುಗಾರ, ಲೇ ಮೋಸಗಾರ, ಇದೆಲ್ಲ ಬೇಕಾಗಿತ್ತ ನಿನಗೆ? ನೀನು ಯಾಕೆ ಹಿಂಗೆ ಮಾಡಿದೆ? ನಾನು ನಿನಗೆ ಪನಿಷ್ ಮಾಡ್ತೀನಿ. ನನ್ನ ಅಪ್ಪ ಅಮ್ಮ ನಿನ್ನ ಬಿಟ್ಟಿರ್ಬೋದು, ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಅವ್ರನ್ನ ಕ್ಷಮಿಸ್ಬೋದು, ನಾನು ನಿಂಗೆ ಕ್ಷಮಿಸೋದಿಲ್ಲ. ಅವ್ರನ್ನ ಬಿಟ್ಟಿರೋದು ನಾನು ನಿನ್ನ ಬಿಡೋದಿಲ್ಲ ಅಂತ ತಾನೇ ಹೇಳಬೇಕಾಗಿತ್ತು ದೇವರು. ಬಟ್ ಆ ಒಂದು ವಾಕ್ಯ ಭಾಗದಲ್ಲಿ ಆ ಟಾಪಿಕೇ ಇಲ್ಲ. ಯಾಕೋಬನು ಮಾಡಿದ ಒಂದು ಮೋಸ, ಸುಳ್ಳು, ಅದ್ರ ಬಗ್ಗೆ ಮಾತೇ ಇಲ್ಲ ಅಲ್ಲಿ. ದಟ್ ಈಸ್ ಗಾಡ್ಸ್ ಗ್ರೇಸ್. ಅದು ದೇವರ ಕೃಪೆ, ದೇವರ ಪ್ರೀತಿ, ದೇವರ ದಯೆ. ನಮ್ಮ ಜೀವಿತದಲ್ಲಿ ನಾವು ಕೂಡ ಅನೇಕ ಸಾರಿ ಅನೇಕ ರೀತಿಯ ತಪ್ಪುಗಳನ್ನು ಮಾಡಿರ್ಬೋದು. ಆದರೆ ದೇವರು ನಮ್ಮನ್ನು ಖಂಡಿಸೋದಕ್ಕೆ, ದೇವರು ನಮ್ಮ ಮೇಲೆ ನ್ಯಾಯ ತೀರ್ಪನ್ನು ತೀರಿಸೋದಕ್ಕೆ, ದೇವರು ನಮ್ಮನ್ನು ಜಡ್ಜ್ ಮಾಡೋಕ್ಕೆ, ಪನಿಷ್ ಮಾಡೋಕ್ಕಿಲ್ಲ. ದೇವರು ನಮ್ಮನ್ನು ಆಶ್ರಯಿಸೋದಕ್ಕೆ ಬಯಸ್ತಾರೆ. ಹಂಗಂದ್ಬಿಟ್ಟು ಸುಮ್ಮನೆ ಬಿಡೋದಿಲ್ಲ. ಯು ವಿಲ್ ವರ್ಕ್ ಇನ್ ಅಸ್. ನಮ್ಮಲ್ಲಿ ಯಾವ ರೀತಿ ಕಾರ್ಯ ಮಾಡ್ತಾರೆ ಅಂದರೆ, ಅಂಥ ಅನುಭವಗಳಲ್ಲಿ ಕರ್ಕೊಂಡೋಗಿ ನಮ್ಮನ್ನು ಸರಿ ಮಾಡ್ತಾರೆ. ಬಟ್ ನಮ್ಮನ್ನು ತಳ್ಳೋ ದೇವರಂತಲ್ಲ, ನಮ್ಮನ್ನು ಆತನು ಕೈ ಬಿಡುವ ದೇವರಲ್ಲ. ಇದೆಲ್ಲ ವಾಗ್ದಾನ ಹೊಂದ್ಕೊಂಡು ಆದಮೇಲೂ ಕೂಡ ಆ ಯಾಕೋಬನಿಗೆ ಈ ಆಶೀರ್ವಾದಗಳೆಲ್ಲ ತನ್ನ ಜೀವನದಲ್ಲಿ ಅನುಭವಿಸೋದಕ್ಕೆ ಎಷ್ಟು ವರ್ಷ ಹಿಡಿತು ಗೊತ್ತಾ? ಮತ್ತೆ ವಾಪಸ್ ಸ್ಥಳಕ್ಕೆ ಬರೋದಕ್ಕೆ ಸುಮಾರು 20 ವರ್ಷ ಹಿಡಿತು. ಓಕೆ, ದೇವರ ವಾಗ್ದಾನ ಪಡ್ಕೊಂಡ್ವಿ, ದೇವರ ವಾಕ್ಯ ಇದೆ, ತಕ್ಷಣ ನಡೆಯುತ್ತೆ ಅಂತಲ್ಲ. ಅನೇಕ ಸಾರಿ ದೇವರು ತನ್ನ ಆಶೀರ್ವಾದಗಳನ್ನು ನಮ್ಮ ಜೀವಿತಗಳಿಗೆ ತರೋಕ್ಕಿಂತ ಮುಂಚೆ ನಮ್ಮನ್ನು ಸಿದ್ಧ ಮಾಡ್ತಾರೆ. ನಮ್ಮನ್ನು ಸಿದ್ಧ ಮಾಡಿದ್ರೆ ದೇವರು ಏನೋ ಕೊಡೋದಿಲ್ಲ. ನಮಗೆಲ್ಲ ಇಮಿಡಿಯೇಟ್ಲಿ ನಾವು ಕೇಳ್ತಿದ್ದಂಗೆ ಆಗ್ಬಿಡ್ಬೇಕು. ದೇವರೇನು ವಾಗ್ದಾನ ಮಾಡಿದೆ, ನನ್ನ ಜೀವನದಲ್ಲಿ ಈ ವರ್ಷಗಳಲ್ಲಿ ನೀನು ಮಾತು ಕರೆ ಮಾಡ್ತೀಯ ಅಂತ, ನಾಳೆ ಮಾಡು ಅಂತ ಹೇಳಂಗಿಲ್ಲ. ದೇವರೇ ನನ್ನ ಜೀವನದಲ್ಲಿ ಆಕಾಶದ ಬಾಗಿಲು ಪರಲೋಕದ ತರಿತೀಯ ಅಂತ ಹೇಳಿದ್ಯಾ, ತರಿ ಈಗ ಇಮಿಡಿಯೇಟ್ಲಿ, ಈಗ ನೋಡ್ಬೇಕು ನಾನು ಅಂದರೆ ಆಗಲ್ಲ. ದೇವರು ಯಾವಾಗಲೂ ಕೂಡ ತನ್ನ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ಕೊಡೋಕ್ಕಿಂತ ಮುಂಚೆ ಆತ ನಮ್ಮನ್ನು ಸಿದ್ಧ ಮಾಡ್ತಾರೆ. 20 ವರ್ಷ ರುಬ್ಬಿದ್ರು ಹಾಕಿ ಯಾಕೋಬನ್ನ ಸರಿಯಾಗಿ ದೇವರು ತನ್ನ ಮಾವನ ಮನೆಯಲ್ಲಿ ಆತನ ಏನೆಲ್ಲ ಬಿತ್ತದನ್ನ ಅಲ್ಲಿ ಕೊಯ್ತಾನೆ. ಆತನು ಯಾವಾಗ ತಾನು ಬದಲಾವಣೆ ಹೊಂದ್ಕೊಳ್ತಾನೋ, ಸರಿಯಾದ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಬರ್ತಾರೋ, ಆವಾಗ ದೇವರು ಆತನನ್ನು ಆಶೀರ್ವಾದ ಮಾಡ್ತಾರೆ. ದೇವರ ಆಶೀರ್ವಾದಗಳು ಅಮೂಲ್ಯವಾದ ಆಶೀರ್ವಾದಗಳು. ಅದು ಅಬ್ರಾಮನ ಜೊತೆ ಬಗ್ಗೆ ಯೋಚನೆ ಮಾಡಿದ್ದೀರಾ? ದೇವರು ಅಬ್ರಾಮನ 75 ವರ್ಷ ಇರಬೇಕಂದ್ರೆ ದೇವರು ಅಬ್ರಾಮನ ಕರೆದಿರ್ತಾನೆ, ಆಶೀರ್ವಾದ ಮಾಡಿದ್ರು. ನಿನ್ನನ್ನು ಐಲ್ ಮೇಕ್ ಯು ಗ್ರೇಟ್, ನನಗೆ ಭೂಮಿಯನ್ನು ಕೊಡ್ತೇನೆ, ನಿನ್ನ ಒಂದು ಸಂತತಿ ಲೋಕವೆಲ್ಲ ಹರಡಿಕೊಳ್ಳುತ್ತೆ, ಇಡೀ ಲೋಕವು ನಿನ್ನ ಸಂತತಿಯ ಮುಖಾಂತರ ಆಶೀರ್ವಾದ ಹೊಂದ್ಕೊಳ್ಳುತ್ತೆ ಎಂಬುದಾಗಿ ವಾಗ್ದಾನ ಮಾಡಿದಿರ್ತಾನೆ. ರೈಟ್? ದೇವರು ಅಬ್ರಾಮನಿಗೆ ಫಸ್ಟ್ ಏನು ಕೊಟ್ಟರು? ಆಸ್ತಿ ಪಾಸ್ತಿ ಕೊಟ್ರ, ಮಗ ಕೊಟ್ರ? ಯಾಕೆ ಫಸ್ಟ್ ಮಗನ ಕೊಡಲಿಲ್ಲ? ಆಸ್ತಿ ಪಾಸ್ತಿ ಆಮೇಲೆ ಕೊಡ್ಬೋದಾಗಿತ್ತು ತಾನೆ. ಫಸ್ಟ್ ಯಾಕೆ ದೇವರು ಆಸ್ತಿ ಪಾಸ್ತಿ ಕೊಟ್ಟರು? ಅದು ಎಷ್ಟು ದೇವರು ಅಬ್ರಾಮನ ಆಶೀರ್ವಾದ ಮಾಡಿದ್ರಂದರೆ, ಆದರೆ ಇದ್ದಂಥ ಊರುಗಳಲ್ಲಿ ಇದ್ದಂಥ ಅರಸರಿಗಿಂತ ಹೆಚ್ಚಾಗಿ ಆಶೀರ್ವಾದ ಈತನು ಹೊಂದಿದ್ದ. ಅಷ್ಟು ಆಶೀರ್ವಾದ ಅಬ್ರಾಮನಿಗೆ ದೇವ್ರು ಕೊಟ್ಟರು. ಬಟ್ ಏನು ಕೊಡಲಿಲ್ಲ? ಯಾಕೆ? ಫಸ್ಟ್ ಮಗನ ಕೊಟ್ಬಿಟ್ಟು ಆಮೇಲೆ ದೇವರು ಅವೆಲ್ಲ ಕೊಡ್ಬೋದಾಗಿತ್ತು ತಾನೆ. ಯೋಚನೆ ಮಾಡಿದ್ದೀರಾ ಯಾವ ರೀತಿ? ಅದು ಹಿಂಗೆ ಆ ಥರ ಯೋಚನೆ ಮಾಡಿದ್ದೀರಾ? ಬೈಬಲ್ ಓದಾಗ ಯೋಚನೆ ಮಾಡಿದ್ದೀರಾ ನೀವು? ಏನು ಬೈಬಲ್ ಓದ್ಬೇಕಾದ್ರೆ ಏನು ಓದ್ತೀರಾ ನೀವು? ಯಾಕಂದರೆ ಫಸ್ಟೇ ಮಗನ ದೇವ್ರು ಕೊಟ್ಟಿದ್ರೆ ಅಬ್ರಾಮನ್ಗೆ, ಆ ಮಗನ ವ್ಯಾಲ್ಯೂ ಅಬ್ರಾಮನಿಗೆ ಗೊತ್ತಾಗ್ತಾ ಇರಲಿಲ್ಲ. ಆಸ್ತಿ ಪಾಸ್ತಿನ ಹೆಚ್ಚಾಗಿ ವ್ಯಾಲ್ಯೂ ಅಂದ್ಕೊಳ್ತಾ ಇದ್ದ. ಅಬ್ರಾಮನ್ನ ದೇವ್ರು ಯಾವ ಒಂದು ಪರಿಸ್ಥಿತಿಗೆ ತಂದ್ರೆ ಅಂದರೆ, ದೇವ್ರ ಆಸ್ತಿ ಕೊಟ್ಟಿದ್ಯಾ, ಪಾಸ್ತಿ ಕೊಟ್ಟಿದ್ಯಾ, ಕತ್ತೆಗಳು, ಒಂಟೆಗಳು, ದನ ಕರುಗಳು, ಆಳುಗಳು ಎಲ್ಲರೂ ಕೊಟ್ಟಿದ್ಯಾ, ಏನು ಪ್ರಯೋಜನ? ಮಗ ಇಲ್ವಲ್ಲ ಅನ್ನೋ ಸ್ಥಾನಕ್ಕೆ ದೇವರೇ ತಂದರು ಅವ್ರನ್ನ. ಆವಾಗ ಎಲ್ಲ ಅಮೂಲ್ಯವಾದ ಆಶೀರ್ವಾದವನ್ನು ತಂದರು. ನಮ್ಮ ಜೀವನದಲ್ಲೂ ಕೂಡ ದೇವರು ಅಂಥ ಒಂದು ಸ್ಥಾನಕ್ಕೆ ತರ್ತಾರೆ. ದೇವರು ಎಲ್ಲ ಕೊಟ್ಟೆ, ಆದರೆ ಶಾಂತಿ ಇಲ್ಲ, ಪ್ರೀತಿ ಇಲ್ಲ, ಸಮಾಧಾನ ಇಲ್ಲ. ಯಾಕೆ ಅನ್ನೋವಾಗ ದೇವರು ಆ ಒಂದು ರಿಯಲೈಸೇಷನ್ ದೇವ್ರು ನಿಮಗೆ ತರ್ತಾರೆ. ಈಗ ಒಳ್ಳೆಯ ವಯಸ್ಸಿನ ಇರಬೇಕಂದ್ರೆ, ಶಕ್ತಿ ಇರಬೇಕಂದ್ರೆ ಹಣ ಬೇಕು, ಮನೆ ಮಾಡಬೇಕು, ಕಾರ್ ಮಾಡಬೇಕು, ಎಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕಂದ್ರೆ ಓಡ್ತಾ ಇರ್ತೀರ. ದೇವ್ರು ಬೇಡ, ದೇವ್ರ ವಾಕ್ಯ ಬೇಡ, ಸಭೆ ಬೇಡ, ಸೇವೆ ಬೇಡ, ಹಣ ಬೇಕು, ಜನ ಬೇಕು, ಆಸ್ತಿ ಬೇಕು, ಪದವಿ ಬೇಕು ಅಂತ ಓಡ್ತೀರ. ಓಡಿ, ದೇವ್ರು ಬಿಡ್ತಾರೆ. ಒಂದಿನ ಬರ್ತೀರ ನೀವು, ಎಲ್ಲ ಇದೆ ದೇವರೇ, ಆದರೆ ನೀನಿಲ್ವಲ್ಲ. ಆವಾಗ ನೀವು ಅರ್ಥ ಮಾಡ್ಕೊಳ್ತೀರಾ ಯಾವ್ದು ಇಂಪಾರ್ಟೆಂಟ್, ದೇವರ ಜನನ, ದೇವರ ಪ್ರಸನ್ನತೆನ, ಆಸ್ತಿ ಪಾಸ್ತಿನ, ದೇವರು ಕೊಡೋಂಥ ಆಶೀರ್ವಾದಗಳ ಅಥವಾ ಈ ಲೋಕದ ಆಶೀರ್ವಾದಗಳ.
ಆ ಒಂದು ಗ್ರಹಿಸುವಿಕೆಯನ್ನು ದೇವರು ನಿಮ್ಮಲ್ಲಿ ಉಂಟು ಮಾಡ್ತಾರೆ. ಯಾಕೋಬನ ಸ್ಥಾನಕ್ಕೆ ಬರಬೇಕಾಯ್ತು. ಆವಾಗ ದೇವರು ಯಾಕೋಬರನ್ನು ಆಶೀರ್ವಾದ ಮಾಡಿದ್ರು. ಬೆಟರ್ ಸೂನರ್ ಯು ಕಮ್ ಬೆಟರ್ ಫಾರ್ ಯು. ಎಷ್ಟು ಬೇಗ ಗ್ರಹಿಸ್ಕೊಳ್ತಿರೋ, ದೇವರು ಇದೆಲ್ಲ ನಂಗೆ ಮುಖ್ಯ ಅಲ್ಲ, ನೀನೇ ಮುಖ್ಯ, ನಿನ್ನ ಪ್ರಸನ್ನತೆನೇ ಮುಖ್ಯ, ನಿನ್ನ ಸೇವೆನೇ ಮುಖ್ಯ, ನನ್ನ ಜೀವನದಲ್ಲಿ ಒಬ್ಬನೇ ಮುಖ್ಯ ಅಂತ ಎಷ್ಟು ಬೇಗ ನಾವು ರಿಯಲೈಸೇಷನ್ ಬರ್ತೀವೋ ಅಷ್ಟು ಒಳ್ಳೆಯದು. ಆಮೇಲೆ ದೇವರೆಲ್ಲ ಕೊಡ್ತಾರೆ. ಹಲ್ಲೆಲೂಯಾ. ಸೊ ಎರಡನೇದು ಯಾಕೋಬನ ಏನು ಅರ್ಥ ಮಾಡ್ಕೊಂಡ? ಗಾಡ್ ಇಸ್ ಡಿಟರ್ಮೈನ್ಡ್ ಟು ಬ್ಲೆಸ್ ಯು. ಮೂರನೇದು, ಗಾಡ್ ಇಸ್ ಇಂಟ್ರೆಸ್ಟೆಡ್ ಇನ್ ಹ್ಯಾವಿಂಗ್ ಎ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಯು. ಈ ಒಂದು ಪರಲೋಕ ತೆರಲ್ಪಡೋ ಅನುಭವದಲ್ಲಿ ಅಬ್ರಾಮ್ ಏನು ಅರ್ಥ ಮಾಡ್ಕೊಳ್ತಾನೆ ಅಂದರೆ, ಯಾಕೋಬನ ಏನು ಅರ್ಥ ಮಾಡ್ಕೊಳ್ತಾನೆ ಅಂದರೆ, ದೇವರಿಗೆ ನನ್ನೊಟ್ಟಿಗೆ ವಾಟ್ ಇಸ್ ದ ಸೌಂಡ್ ಸನ್ನಿಹವಾದ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾನೆ. ಗಾಡ್ ಇಸ್ ಇಂಟ್ರೆಸ್ಟೆಡ್ ಇನ್ ಹ್ಯಾವಿಂಗ್ ಎ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಯು. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ದೇವರು ನಿಮ್ಮೊಟ್ಟಿಗೆ ವೈಯಕ್ತಿಕವಾದ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾನೆ. ಕ್ರೈಸ್ತವ ಜೀವಿತ ಸಭೆಗೆ ಬರೋದಂಥದ್ದಲ್ಲ. ಕ್ರೈಸ್ತವ ಜೀವಿತ ಅನ್ನೋಂಥದ್ದು ಏನೋ ಒಂದು ಆತ್ಮೀಯ ಕಾರ್ಯಗಳಲ್ಲಿ ಮಾಡುವಂಥದ್ದಲ್ಲ. ಕ್ರೈಸ್ತವ ಜೀವಿತ ಅನ್ನೋಂಥದ್ದು ಯಾವುದೋ ಒಂದು ಧರ್ಮದ ಕಾರ್ಯಗಳಲ್ಲ. ಕ್ರೈಸ್ತವ ಜೀವಿತ ಅನ್ನೋದು ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಪ್ರಶ್ನೆ ಕೇಳೋದಾದರೆ ನಿಮಗೆ, ದೇವರೊಟ್ಟಿಗೆ ನಿಮ್ಮ ಸಂಬಂಧ ಇವತ್ತು ಯಾವ ರೀತಿ ಇದೆ? ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಿದಾಗ ದೇವರ ಸನ್ನಿಹಿತನ ಅನುಭವಿಸ್ತಾ ಇದ್ದೀರಾ? ದೇವರ ನಿಮ್ಮೊಟ್ಟಿಗೆ ಮಾತನಾಡೋದನ್ನು ಅನುಭವಿಸ್ತಾ ಇದ್ದೀರಾ? ದೇವರ ಕಾರ್ಯಗಳನ್ನು ಗ್ರಹಿಸ್ತಾ ಇದ್ದೀರಾ? ಒಂದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆಮೇನ್, ಹಲ್ಲೆಲೂಯಾ. ಇಲ್ಲಿವರೆಗೂ ದೇವರು ಅಬ್ರಾಮನ ದೇವರಾಗಿದ್ದರು, ಇಸ್ಸಾಕನ ದೇವರಾಗಿದ್ದರು, ಆದರೆ ಇನ್ನೂ ಯಾಕೋಬನ ದೇವರಾಗಿರಲಿಲ್ಲ. ಯಾಕೋಬನಿಗೆ ದೇವರ ಬಗ್ಗೆ ಗೊತ್ತಿತ್ತು. ಈ ದಿನಗಳ ಥರ ಅಲ್ಲ. ಆ ದಿನಗಳಲ್ಲಿ ತಂದೆ ತಾಯಂದಿರು ಮಕ್ಕಳ ಜೊತೆ ಹೆಚ್ಚಿನ ಸಮಯವನ್ನು ಕಳೆದು ಅವರ ಅನುಭವಗಳನ್ನೆಲ್ಲ ಹೆಚ್ಚಾಗಿ ಹೇಳ್ತಾರೆ. ಓರಲ್ ಟ್ರೆಡಿಷನ್ ವಾಸ್ ವೆರಿ ಪವರ್ಫುಲ್ ಆ ದಿನಗಳಲ್ಲಿ. ಆ ದಿನಲ್ಲಿ ಈ ಲ್ಯಾಪ್ಟಾಪ್ ಐಪ್ಯಾಡ್ಗಳೆಲ್ಲ ಇರಲಿಲ್ಲ. ಓಕೆ, ಅದಕ್ಕೆ ನಾನು ನೋಡ್ತಾ ಇನ್ಫಾರ್ಮೇಷನೆಲ್ಲ ಯಾವ ರೀತಿ ಟ್ರಾನ್ಸ್ಮಿಟ್ ಆಗಿದೆ ಅಂದರೆ ಬೈಬಲ್ಗಳಲ್ಲಿ, ಯಾವುದೇ ಒಂದು ಇತಿಹಾಸದಲ್ಲಿ, ಬಿಕಾಸ್ ಜನರು ಅವರ ಜೀವನದಲ್ಲಿ ನಡೆದಂಥ ಅನುಭವವನ್ನು ಮುಂದಿನ ಸಂತತಿಗೆ ತಿಳಿಸ್ತಾ ಇದ್ರು. ಸೊ ಅಬ್ರಾಮನಿಗೆ ತನ್ನ ಜೀವನದಲ್ಲಿ ನಡೆದಂಥ ಎಲ್ಲ ಅನುಭವಗಳನ್ನು ಯಾರು ಹೇಳಿದ್ದ? ಇಸ್ಸಾಕನಿಗೆ ಹೇಳಿದ್ದ. ಇಸ್ಸಾಕನ ತನ್ನ ಜೀವನದಲ್ಲಿ ಅನುಭವಿಸಿದ ಎಲ್ಲ ಮಾತುಕತೆಗಳನ್ನು, ದೇವರ ಎಲ್ಲ ಒಂದು ಅದ್ಭುತಗಳನ್ನು ಯಾರು ತಿಳಿಸಿದ್ದ? ಯಾಕೋಬನಿಗೆ ತಿಳಿಸಿದ್ದ. ಯಾಕೋಬನಿಗೆ ಇವೆಲ್ಲ ಕೂಡ ಸಂಡೇ ಸ್ಕೂಲ್ ಪಾಠ ಥರ ಇತ್ತು. ಅಬ್ರಾಮನಿಗೆ ದೇವರು ಈ ರೀತಿ ಅದ್ಭುತ ಮಾಡಿದ್ರು, ನನ್ನ ತಂದೆ ಜೀವನದಲ್ಲಿ ಈ ರೀತಿ ಮಾಡಿದ್ರು, ತಾತನ ಜೀವನದಲ್ಲಿ ಈ ರೀತಿ ಮಾಡಿದ್ರು. ಕೇವಲ ಒಂದು ಮಾಹಿತಿಯಾಗಿತ್ತು, ಕಥೆಯಾಗಿತ್ತು, ಆದರೆ ಅನುಭವವಾಗಿರಲಿಲ್ಲ. ಆ ರಾತ್ರಿ, ಆ ದಿನ ಯಾಕೋಬನಿಗೆ ಈಗ ಅನುಭವ ಆಗ್ತಾ ಇದೆ. ಆತ ತಂದೆಯ ದೇವರು, ತಾತನ ದೇವರು ಯಾರೆಂಬುದಾಗಿ. ಓಕೆ, ಅನೇಕ ಸಾರಿ ನಾವು ಇಲ್ಲಿ ಎಷ್ಟು ಜನ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಬಿಲೀವರ್ಸ್ ಗೊತ್ತಿಲ್ಲ. ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲನೇ ಸಂತತಿಯ ಬಿಲೀವರ್ಸ್ ಆಗಿರ್ಬೋದು. ಕೆಲವರು ಸೆಕೆಂಡ್ ಜನ್ರೇಷನ್, ನಿಮ್ಮ ತಂದೆ ತಾಯಿಗಳು ಫಸ್ಟ್ ದೇವರ ಕಂಡುಕೊಂಡಿರ್ಬೋದು, ಆದರೆ ನೀವಿನ್ನೂ ಅನುಭವಿಸಿಲ್ಲ. ತಂದೆ ತಾಯಿಗಳು ನಿಮ್ಗೆ ಹೇಳಿದ್ದಾರೆ ದೇವರು ಅವ್ರಿಗೆ ಏನೆಲ್ಲ ಮಾಡಿದ್ರು ಅಂತ, ಅದು ನಿಮಗಿನ್ನೂ ಅನುಭವ ಆಗಿಲ್ಲ. ದೇವರು ನಿಮ್ಮೊಟ್ಟಿಗೂ ಕೂಡ, ಕೇವಲ ನಿಮ್ಮ ತಂದೆ ತಾಯಿಗಳೊಟ್ಟಿಗೆ ಅಲ್ಲ, ನಿಮ್ಮೊಟ್ಟಿಗೆ, ಕೇವಲ ನಿಮ್ಮ ತಾತಂದ್ರ ಜೊತೆ ಅಲ್ಲ, ನಿಮ್ಮೊಟ್ಟಿಗೆ ಗಾಡ್ ಡಿಸೈರ್ಸ್ ಟು ಹ್ಯಾವ್ ಅ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಯು. ದೇವರು ನಿಮ್ಮೊಟ್ಟಿಗೆ ನೇರವಾದ, ನಿಕಟವಾದ ವೈಯಕ್ತಿಕ ಸಂಬಂಧವನ್ನು ಹೊಂದಿಕೊಳ್ಳೋದಕ್ಕೆ ಅದನ್ನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಒಂದು ರಾತ್ರಿಯ ಕತ್ತಲೆಯ ಜೀವನದಲ್ಲಿ ಯಾಕೋಬನಿಗೆ ಆ ಒಂದು ಅರಿವು ಉಂಟಾಗ್ತಾ ಇದೆ. ಅದನ್ನು ದೇವರು ಒಪ್ಪಿಸ್ಕೊಡ್ತಾ ಇದ್ದಾನೆ. ಅದನ್ನು ದೇವರ ಅನುಭವ ಆಗ್ತಾ ಇದೆ. ಈಸ್ ನೌ ಬಿಕಮಿಂಗ್ ಗಾಡ್ ಆಫ್ ಜೇಕಬ್. ಹಲ್ಲೆಲೂಯಾ. ದೇವರು ಅಬ್ರಾಮನ ದೇವರು ಮಾತ್ರ ಅಲ್ಲ, ಇಸ್ಸಾಕನ ದೇವರು ಮಾತ್ರವಲ್ಲ, ಅದನ್ನು ಯಾಕೋಬಿನ ದೇವರಾದ. ಹಲ್ಲೆಲೂಯಾ. ದೇವರು ನಿಮ್ಮ ತಂದೆ ತಾಯಿಗಳ ದೇವರ ಮಾತ್ರ ಅಲ್ಲ, ನಿಮ್ಮ ದೇವರು ಕೂಡ ಆತನ ಆಗೋದಕ್ಕೆ ಬಯಸ್ತಾ ಇದ್ದಾನೆ. ಆತ ನಿಮ್ಮ ದೇವರಾಗಿ ಮಾಡ್ಕೊಂಡಿದ್ದೀರಾ ಅನ್ನೋದು ಪ್ರಶ್ನೆ. ಆಮೇನ್, ಹಲ್ಲೆಲೂಯಾ. ಅದಾದಮೇಲೆ ಆ ಒಂದು ಅನುಭವ ಆದ ನಂತರ ಯಾಕೋಬನ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ನೋಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಈ ಬಿಕಮ್ಸ್ ಅವೇರ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್. ಮೊದಲನೇದು ದೇವರ ಪ್ರಸನ್ನತೆಯನ್ನು ಅದು ಗ್ರಹಿಸ್ತಾ ಇದ್ದಾನೆ. ಎರಡನೇದು ಆತ ಆರಾಧನೆ ಮಾಡ್ತಾ ಇದ್ದಾನೆ. ಆ ಕಲ್ಲನ್ನು, ತಲೆ ದಿಂಬಾಗಿ ಇಟ್ಕೊಂಡಿದ್ದ ಕಲ್ಲನ್ನು ಏನು ಮಾಡ್ತಾ ಇದ್ದಾನೆ? ಆತನ ಒಂದು ಸ್ತಂಭವಾಗಿ ಮಾಡಿ ಆತನ ಮೇಲೆ ಎಣ್ಣೆಯನ್ನು ಹಾಕಿ ದೇವರಿಗೆ ಆರಾಧನೆ ಮಾಡ್ತಾರೆ. 20 ವರ್ಷ ಆದಮೇಲೆ ದೇವರು ಮತ್ತೆ ಅದೇ ಸ್ಥಳಕ್ಕೆ ಕರ್ಕೊಂಡ್ಬರ್ತಾರೆ. ಅದೇ ಸ್ಥಳದಲ್ಲಿ ಮತ್ತೆ ಆತನ ದೇವರನ್ನ ಭೇಟಿ ಆಗ್ತಾನೆ. ದಟ್ಸ್ ಆಸಮ್. ಮೂರನೇದು, ಯಾಕೋಬರು ತನ್ನ ಜೀವಿತವನ್ನು ಡೆಡಿಕೇಟ್ ಮಾಡ್ತಾ ಇದ್ದಾನೆ ಸಂಪೂರ್ಣವಾಗಿ. ಏನಂತೇಳಿ, ದೇವರೇ ಮತ್ತೆ ಈ ಸ್ಥಳಕ್ಕೆ ಕರ್ಕೊಂಬರೋದಾದರೆ 10ರಲ್ಲಿ 1 ಪಾಲನ್ನು ನಿನಗೆ ಟೈತ್ ಅನ್ನೋದು ಯಾಕೋಬನಿಗೆ ಯಾರು ಹೇಳ್ಕೊಟ್ಟಿರ್ಬೋದು? ಬೈಬಲ್ ಇರಲಿಲ್ಲ, ಮೋಶೆ ಲಾ ಇನ್ನೂ ಬಂದಿರಲಿಲ್ಲ. ಅದಕ್ಕೆ ನಾವು ಅಬ್ರಾಮನ್ ಕೊಟ್ಟಿದ್ದ ಟೈತ್. ಯಾರಿಗೆ? ಮೆಲ್ಕಿಸಿದಿನ ಅರಸನಿಗೆ.
ಸೊ ಟೈತ್ ಅನ್ನೋದು ಏನೋ ಒಂದು ಬಲವಂತ ಅಲ್ಲ, ಇಟ್ಸ್ ಎ ಆ್ಯಕ್ಟ್ ಆಫ್ ಡೆಡಿಕೇಶನ್, ಆ್ಯಕ್ಟ್ ಆಫ್ ಗ್ರ್ಯಾಟಿಟ್ಯೂಡ್. ಓಕೆ, ಸೊ ದೇವರ ಯಾಕೊಬ್ಬನಿಗಳಿಲ್ಲ, ದೇವರಲ್ಲಿ ಯಾಕೊಬ್ಬನಿಗೆ ನನಗೆ ದಶಮ ಭಾಗ ಕೊಟ್ಟರೆ ನಾನು ನಿನ್ನ ಆಶೀರ್ವಾದ ಮಾಡೋದು ಅಂತ ಹೇಳಿದ್ರೆ ದೇವರು ಆ ರೀತಿ ಡೀಲಿಂಗ್ ಮಾಡಲ್ಲ. ಈ ನಮ್ಮ ಹತ್ರ ವ್ಯಾಪಾರ ಮಾಡ್ತಾಯಿಲ್ಲ ದೇವರು, ನೀನು ನನಗೆ 10 ಒಂದು ಪಾಲು ಕೊಡು, ನಾನು ನಿನಗೆ ಇಷ್ಟು ಕೊಡ್ತೀನಿ. ನೋ, ಇಟ್ಸ್ ನಾಟ್ ಬಿಸ್ನೆಸ್ ವಿತ್ ಗಾಡ್. ಕೊಟ್ಟರು ಕೊಡದೆ ಹೋದರೂ ನಾವು ನಂಬಿಕಸ್ಥರಾಗಿದ್ದರೆ ದೇವರು ಆಶೀರ್ವಾದ ಮಾಡ್ತಾರೆ. ಓಕೆ, ಬಟ್ ನಾವು ಕೊಡೋದೇನಕ್ಕೆ ಅಂದರೆ ನಾವು ದೇವರ ಮಟ್ಟಿರುವ ಪ್ರೀತಿ, ನಂಬಿಕೆ ಎಲ್ಲವನ್ನು ಕೊಟ್ಟು ದೇವ್ರು ನೀನೇ ಅಂತ ಅರ್ಥ ಮಾಡಿಕೊಂಡು ವಿ ಗಿವ್ ಔಟ್ ಆಫ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಡೆಡಿಕೇಟಿಂಗ್ ಅವರ್ ಲೈಫ್. ಇಟ್ಸ್ ಅವರ್ ಡಿವೋಷನ್ ಅನ್ ಟು ಗಾಡ್. ಆಮೆನ್, ಹಲ್ಲೆಲೂಯಾ. ಸೊ ಅದನ್ನು ಎದ್ದಾಗ ಯಾಕೋಬನ ಜೀವಿತ ಸಂಪೂರ್ಣವಾಗಿ ಒಂದು ರಾತ್ರಿಯಲ್ಲಿ ಆ ಕನಸನ್ನು ಕಂಡಾಗ, ಆ ಪರಲೋಕ ತೆರಲ್ಪಟ್ಟಾಗ ಅದರ ಸಂಪೂರ್ಣ ಪರಿಸ್ಥಿತಿ, ಅನುಭವ ಎಲ್ಲ ಕೂಡ ಬದಲಾಯಿತು. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ನಾನು ಹೇಳ್ತಿರತಕ್ಕಂಥ ಮಾತು ಇಷ್ಟೇ. ಒಂದು ವೇಳೆ ಯಾಕೋಬಿನ ಹಾಗೆ ನಾವು ಕೂಡ ರಾತ್ರಿಯ ಅನುಭವದಲ್ಲಿ ಹಾದು ಹೋಗ್ತಾ ಇರೋದಾದರೆ, ಕಾರ್ಗತ್ತಿಲ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದಾರೆ, ನೋವು, ಸಂಕಟ, ನಿರೀಕ್ಷೆ ಇಲ್ಲದೆ ಏಕಾಂಗಿಯಾಗಿರುವ ಅನುಭವದಲ್ಲಿ ಹಾದು ಹೋಗ್ತಾ ಇರೋದರೆ, ಆ ಅನುಭವದಲ್ಲೇ ನಾವು ಉಳ್ಕೋಬೇಕಾಗಿಲ್ಲ, ಆ ಅನುಭವದಲ್ಲೇ ನಮ್ಮ ಕತೆ ಮುಗಿಬೇಕಾಗಿಲ್ಲ, ಆ ಅನುಭವದಲ್ಲಿ ನಮ್ಮ ಜೀವಿತ ಅಂತ್ಯ ಆಗಬೇಕಾಗಿಲ್ಲ. ಒಂದು ಪರಲೋಕ ತೆರಲ್ಪಡೋ ಅನುಭವವನ್ನು ಅನುಭವಿಸುವಾಗ ನಮ್ಮ ಜೀವಿತವು ಬದಲಾವಣೆ ಹೊಂದಿಕೊಂಡು, ಯಾಕೋಬಿನ ಮೇಲೆ ಸೂರ್ಯ ಉದಯನಾದಾಗ ತನ್ನ ಜೀವಿತ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಮಾರ್ಪಟ್ಟಿತ್ತೋ, ನಮ್ಮ ಪರಿಸ್ಥಿತಿಗಳು ಆ ರೀತಿಯಾಗಿ ಮಾರ್ಪಡಿಸೋದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಂಬಿಕೆ ನಮಗೆ ಬೇಕು, ಆ ಒಂದು ನಿರೀಕ್ಷೆ ನಮಗೆ ಬೇಕು. ಅದೇ ನಮ್ಮ ಒಂದು ಅಪೇಕ್ಷೆಯಾಗಿರಬೇಕು. ಇಲ್ಲ ಕಡೆ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ.